ಕಲಬುರಗಿಯಲ್ಲಿಂದು ಡಾಕ್ಟರ್ ಉಮೇಶ್ ಜಾಧವ್ ಗೆಲುವಿಗೆ ಅಖಾಡಕ್ಕೆ ಬಿಎಸ್ವೈ ಇಳಿದಿದ್ದಾರೆ. ರಾತ್ರಿ ಕಲಬುರಗಿ ಖಾಸಗಿ ಹೋಟೆಲ್ನಲ್ಲಿ ಬಿಎಸ್ವೈ ಅವರು ವಾಸ್ತವ್ಯ ಹೂಡಿದ್ರು. ಡಾಕ್ಟರ್ ಉಮೇಶ್ ಜಾಧವ್ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಸೇರಿರುವುದು ನಿಮಗೆಲ್ಲ ಗೊತ್ತಿದೆ. ಇದೀಗ ಅಲ್ಲಿ ಸ್ಪರ್ಧಿಯಾಗಿ ಅಖಾಡದಲ್ಲಿದ್ದಾರೆ. ಅವರ ಪರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಇದೀಗ ಪ್ರಚಾರಕ್ಕೆ ಬಂದಿದ್ದಾರೆ. ಜಾಧವ್ ಅವ್ರನ್ನ ಯಾವುದೇ ಕಾರಣಕ್ಕೂ ಸೋಲಿಸಬಾರದು, ಗೆಲ್ಲಿಸಲೇಬೇಕು ಅಂತ ಯಡಿಯೂರಪ್ಪನವರು ಖಡಕ್ಕಾದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಬಿಜೆಪಿ ನಾಯಕರಿಗೆ ಬಿಎಸ್ವೈ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಗೆಲ್ಲಿಸುವ ಭರವಸೆ ಇರೋದ್ರಿಂದ ಅಂದ್ರೆ ನಾವೆಲ್ಲ ಅವರು ಬರೋಕ್ ಮುಂಚೆ ನಿಮ್ಮನ್ನ ಗೆದ್ದೇ ಗೆಲ್ಲಿಸ್ತೀವಿ ಅನ್ನೋದು ಭರವಸೆ ಕೊಟ್ಟಿದ್ವಿ. ಹಾಗಾಗಿ ನೀವೆಲ್ಲರೂ ಕೂಡ ಆ ಮಾತಿಗೆ ತಪ್ಪಬಾರದು. ವೈಮನಸ್ ಏನೇ ಇದ್ರೂ ಕೂಡ ಅದನ್ನ ಮರೆತು ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಬಿಎಸ್ವೈ ಅವರು ಸಭೆಯಲ್ಲಿ ಎಲ್ಲರಿಗೂ ಕೂಡ ಏನು ಕಲಬುರಗಿ ಜಿಲ್ಲೆಯ ಬಿಜೆಪಿ ನಾಯಕರಿಗೆ ಒಂದು ಅಸಮಾಧಾನ ಇತ್ತು, ಇದರ ಬಗ್ಗೆ ಅವರು ಹೇಳಿದ್ದಾರೆ. ಇನ್ನು 40 ವರ್ಷಗಳ ಅಧಿಕಾರಾವಧಿಯಲ್ಲಿ ಖರ್ಗೆ ಕೊಡುಗೆ ಏನು, ಖರ್ಗೆ ಅವರು ಏನ್ ಕೊಟ್ಟಿದ್ದಾರೆ ಕಲಬುರಗಿಗೆ, ಈ ಒಂದು ಪ್ರಶ್ನೆಯನ್ನ ಕಲಬುರಗಿ ನಗರದ ಸುದ್ದಿಗೋಷ್ಠಿಯಲ್ಲಿ ಬಿಎಸ್ವೈ ಪ್ರಶ್ನೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಏನು, ಕಳೆದ 40 ವರ್ಷಗಳಿಂದ ಸತತವಾಗಿ ಗೆದ್ಕೊಂಡು ಬಂದಿದ್ದಾರೆ, ಏನ್ ಕೊಟ್ಟಿದ್ದಾರೆ ಖರ್ಗೆ ಅವರು ಇಲ್ಲಿಗೆ, ಕಲಬುರಗಿ ಜಿಲ್ಲೆ ಇನ್ನೂ ಕೂಡ ಹಿಂದುಳಿದ ಭಾಗವಾಗಿ ಉಳಿದಿದೆ, ಮತ್ತೆ ಅವ್ರನ್ನ ಗೆಲ್ಲಿಸೋದ್ರಲ್ಲಿ ಏನ್ ಅರ್ಥ ಇದೆ ಅನ್ನೋ ಒಂದು ರೀತಿಯಲ್ಲಿ ಅವರು ಪ್ರಶ್ನೆ ಮಾಡಿರೋದು. ಅಭಿವೃದ್ಧಿ ವಿಚಾರದಲ್ಲಿ ಸುಳ್ಳು ಹೇಳಬೇಡಿ ಅಂತ ಕೂಡ ಬಿಎಸ್ವೈ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಖರ್ಗೆ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಅದೇ ರೀತಿಯಾಗಿ ಕಲಬುರಗಿ ಕಳೆದ ಹಲವಾರು ದಶಕಗಳಿಂದ ಹಿಂದೆನೇ ಉಳಿದಿದೆ, ಏನ್ ಕೊಡುಗೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರನ್ನ ಯಾಕೆ ಮತ್ತೆ ಗೆಲ್ಲಿಸಬೇಕು, ಜೊತೆಗೆ ಡಾಕ್ಟರ್ ಉಮೇಶ್ ಜಾಧವ್ ಏನು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಪಡೆ ಆದ್ರು, ಅವ್ರ ಬಗ್ಗೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು, ವೈಮನಸ್ ಇದ್ರು ಕೂಡ ಮರೆತು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ನಾಯಕರಿಗೆ ತಿಳಿಸಿದ್ದಾರೆ. ಖರ್ಗೆ ಅವರು ಮೋದಿ 5 ವರ್ಷದಲ್ಲಿ ಸಾಧನೆ ಶೂನ್ಯ ಅಂತ ಹೇಳ್ತಾರೆ. ಆದರೆ 47 ವರ್ಷದ ನಿಮ್ಮ ರಾಜಕೀಯ ಜೀವನದಲ್ಲಿ ಕಲಬುರಗಿಗೆ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು? ಜನರ ಜೀವನ ಮಟ್ಟ 1970ರಲ್ಲಿ ಹೇಗಿತ್ತೋ ಅದೇ ರೀತಿ ಇದೆ. ರಾಜ್ಯದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೋಡಿದ್ರೆ ಕಲಬುರಗಿ ಇನ್ನೂ ಕೊನೆಯ ಸ್ಥಾನದಲ್ಲಿದೆ. ಗುಣಾತ್ಮಕವಾಗಿ ಯಾವುದೇ ಬದಲಾವಣೆ ಆಗಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಸುಳ್ಳು ಹೇಳಬೇಡಿ, ಆತ್ಮಸಾಕ್ಷಿಯಾಗಿ ಹೇಳಿ. ESI ಆಸ್ಪತ್ರೆ, ಕೇಂದ್ರೀಯ ವಿಶ್ವವಿದ್ಯಾನಿಲಯ ಮತ್ತು ವಿಮಾನ ನಿಲ್ದಾಣ ಯಾರಿಂದ ಆಗಿದೆ? ದಯಮಾಡಿ ಅಭಿವೃದ್ಧಿ ವಿಷಯದಲ್ಲಿ ಜನರನ್ನು ತಪ್ಪು ದಾರಿಗೆ ಎಳಿಬೇಡಿ ಅಂತ ನಾನು ಅವರನ್ನು ವಿನಂತಿ ಮಾಡ್ತೇನೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ 5 ವರ್ಷದಲ್ಲಿ ಸಾಧನೆ ಶೂನ್ಯ ಅಂತ ಹೇಳ್ತಾರೆ. ಆದರೆ 47 ವರ್ಷದ ನಿಮ್ಮ ರಾಜಕೀಯ ಜೀವನದಲ್ಲಿ ಕಲಬುರಗಿಗೆ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು?